ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ಡಿಜಿಟಲ್. ನಾನು ರೋಜಾ ಮನುಪಾಟೀಲ್. ನಾನಿವತ್ತು ಹೊತ್ತು ತಂದಿರುವಂತಹ ವಿಚಾರ ಸಾಕಷ್ಟು ಸುದ್ದಿ ಮಾಡ್ತಾ ಇದೆ, ಚರ್ಚೆ ಆಗ್ತಾ ಇದೆ. ಈ ಭಾರತೀಯ ಚಿತ್ರರಂಗ ಹಿಂತಿರುಗಿ ನೋಡುವಂತೆ ಮಾಡಿದಂತಹ ನಮ್ಮ ಯಶ್, ರಾಕಿಂಗ್ ಸ್ಟಾರ್ ಯಶ್ ಅವರ ಹುಟ್ಟಿದಬ್ಬದ ದಿನದಂದು ಒಂದು ಬಿಗ್ ಸರ್ಪ್ರೈಸ್ ಅನ್ನ ಕೊಟ್ಟರು ತಮ್ಮ ಫ್ಯಾನ್ಸ್ಗಾಗಿ. ಟೀಸರ್ ರಿಲೀಸ್ ಅನ್ನುವಂಥದ್ದು. ಸೊ ನಾವು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, KGF ಮುಗಿದ ನಂತರ ಬಹಳಷ್ಟು ನಿರೀಕ್ಷೆ ಇತ್ತು ಯಶ್ ಅವರ ಮೇಲೆ. ಮುಂದಿನ ಸಿನಿಮಾ ಹೇಗಿರಲಿದೆ, ಯಾವೆಲ್ಲ ಅಂಶಗಳು ಒಳಗೊಂಡಿರುತ್ತೆ, ಏನೆಲ್ಲ ಮೆಸೇಜಸ್ ಅನ್ನ ತಲುಪಿಸಬಹುದು, ಸಾಮಾಜಿಕ ಕಳಕಳಿ ಇರುವಂತಹ ಸಿನಿಮಾವನ್ನ ಮಾಡ್ತಾರಾ, ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಆ ಒಂದು ಟೈಟಲ್, ಯುನಿಕ್ ಆದಂತಹ ಟೈಟಲ್ ಟಾಕ್ಸಿಕ್, ವಿಷಕಾರಿ ಅಂತ ಏನಿದೆ, ಆ ಒಂದು ಟೀಸರ್ ಲಾಸ್ಟ್ ಬರ್ಡೇ ಟೈಮಲ್ಲಿ ಕೂಡ ಒಂದು ಟೀಸರ್ ರಿಲೀಸ್ ಆಯಿತು. ಸೊ ಅದನ್ನ ಮತ್ತೆ ಇವಾಗ ರಿಲೀಸ್ ಆಗಿದ್ದು ಟೀಸರ್ ಅಂತಾನೂ ಕೂಡ ಹೇಳೋಕ್ಕಾಗಲ್ಲ. ಅದರಲ್ಲಿ ಒಂದು ಪಾತ್ರವನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ರಾಯ ಅನ್ನುವಂತಹ ಒಂದು ಪಾತ್ರ. ಸೊ ಎರಡನ್ನೂ ಕೂಡ ನೋಡಿದಾಗ ಟಾಕ್ಸಿಕ್, ಮನುಷ್ಯನಲ್ಲಿರುವಂತಹ ವಿಷಕಾರಿ ಅಂಶಗಳು ಅಡಗಿಕೊಂಡಿರುವಂತಹ ಎಲ್ಲವನ್ನು ಕೂಡ ನೇರವಾಗಿ ತೋರಿಸುವಂತಹ ಕೆಲಸವನ್ನ ಏನಾದರೂ ಮಾಡಿದಾರಾ, ಅದನ್ನ ನೋಡಿ ನಾವು ಕೆಲವರು ಎಕ್ಸೆಪ್ಟ್ ಮಾಡ್ಕೊಬಹುದು, ಇನ್ನು ಕೆಲವರು ಹುಚ್ಚೆದ್ದು ಕುಣಿಬಹುದು ಇಷ್ಟ ಆಗ್ಬಿಟ್ಟು, ಇನ್ನು ಕೆಲವರಿಗೆ ಅಂದ್ರೆ ಈ ಫ್ಯಾಮಿಲಿ ಪರ್ಸನ್ಸ್ಗೆ ಇಷ್ಟ ಆಗದೇನೋ ಇರಬಹುದು. ಬಟ್ ಒಂದು ಸಿನಿಮಾ ಅಂತ ಬಂದಾಗ ಆ ಯಶ್ ಅವರ ಪಾತ್ರವನ್ನ ಏನು ರೋಲ್ ಪ್ಲೇ ಮಾಡಿದ್ದಾರೆ, ರಿಲೀಸ್ ಆದಂತಹ ಟೀಸರ್ ಅಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ರಾಮಾಯಣ ಸಿನಿಮಾದಲ್ಲಿ ರಾವಣನ ಪಾತ್ರವನ್ನ ಮಾಡಿದಂತಹ ವ್ಯಕ್ತಿ ಇವ್ರು ಈ ರೀತಿಯಾಗಿ ಮಾಡಿದಾರಾ ಅನ್ನುವಂತಹ ಒಂದಷ್ಟು ಕಮೆಂಟ್ಸ್ಗಳು ಕೂಡ ಬರುತ್ತೆ. ಬಟ್ ಜೆನ್ಯೂನ್ಲಿ ಒಂದು ಸಿನಿಮಾ ಅಂತ ಬಂದಾಗ, ಒಬ್ಬ ಹೀರೋ ಅಂತ ಬಂದಾಗ, ಯಾರೇ ಆಗಲಿ ಕಲಾವಿದರು ಅಂತ ಬಂದಾಗ ಆ ಸಿಚುಯೇಷನ್ಗೆ ತಕ್ಕ ಹಾಗೆ ಯಾವ ಪಾತ್ರವನ್ನ ಪ್ಲೇ ಮಾಡಬೇಕು, ಯಾವ ರೋಲನ್ನ ಪ್ಲೇ ಮಾಡಬೇಕು, ಅದನ್ನ ಮಾಡಬೇಕಾಗಿರೋದು ಕಡ್ಡಾಯವಾಗಿರುತ್ತೆ. ಸೊ ಅದನ್ನ ಯಶ್ ಅವರು ನಿಭಾಯಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಬಟ್ ಆ ಟೀಸರ್ನ ಆ ರಾಯ ಅನ್ನುವಂತಹ ಪಾತ್ರ ಏನು ಇಂಟ್ರೊಡ್ಯೂಸ್ ಮಾಡಿದ್ರು, ಆ ಟೀಸರ್ನ ಏನು ನೋಡಿದಂತಹ ಸಂದರ್ಭದಲ್ಲಿ ಇತ್ತೀಚಿನ ಈ ಪರ್ಟಿಕ್ಯುಲರ್ಲಿ ಈ ಸಂದರ್ಭಗಳಲ್ಲಿ ನಡೀತಾ ಇರುವಂತಹ ಈ ಒಂದು ಪೀಳಿಗೆಯಲ್ಲಿ ನಡೀತಾ ಇರುವಂತಹ ಕಥೆಯನ್ನ ಇವರು ತೆಗೆದುಕೊಂಡಿಲ್ಲ ಅಂತ ಫೀಲ್ ಆಗುತ್ತೆ. ಬಿಕಾಸ್ ಯಾಕೆ ಅಂತ ನಾನು ರೀಸನ್ಸ್ ಅನ್ನ ಹೇಳ್ತಾ ಹೋಗ್ತೀನಿ. ಈ ದಶಕಗಳ ಹಿಂದಿನ ಕಥೆಯನ್ನು ಏನಾದರೂ ಮುಂದಿಡೋದಕ್ಕೆ ಬರ್ತಾ ಇದ್ದಾರಾ ಅನ್ನುವಂತಹ ಒಂದಿಷ್ಟು ಡೌಟ್ ಕೂಡ ಹುಟ್ಟತ್ತೆ. ಬಿಕಾಸ್ ಯಾಕೆ ಅಂತ ಅಂದ್ರೆ ಅಲ್ಲಿ ಯೂಸ್ ಮಾಡಿರತಕ್ಕಂತಹ ವೆಹಿಕಲ್ಸ್ ಆಗಿರ್ಬೋದು, ಮತ್ತೆ ಎಲ್ಲರೂ ಹಾಕಿರುವಂತಹ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಪರ್ಟಿಕ್ಯುಲರ್ಲಿ ನೆನ್ನೆ ರಿಲೀಸ್ ಆದಂತಹ ಟೀಸರ್ ನೋಡಿದಂತಹ ಸಂದರ್ಭದಲ್ಲಿ, ಆಮೇಲೆ ಆ ಸ್ಫೋಟಕಗಳನ್ನ ಯೂಸ್ ಮಾಡ್ತಾರೆ. ಆ ಕಾರ್ನ ಹಿಂಬದಿಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಯೂಸ್ ಮಾಡಿದಂತಹ ಆ ಸ್ಫೋಟಕ ಆಗಿರ್ಬೋದು, ಅವೆಲ್ಲವನ್ನು ಕೂಡ ನಾವು ಅಬ್ಸರ್ವ್ ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ಗೊತ್ತಾಗುವಂಥದ್ದು ಇದು ಮೋಸ್ಟ್ಲಿ ಹಿಂದಿನ ಒಂದಷ್ಟು ದಶಕಗಳ ಹಿಂದಿನ ಕಥೆ ಆಗಿದೆಯಾ ಅಂತ ಅನ್ಸುತ್ತೆ. ಅಥವಾ ಓವರ್ ಆಲ್ ಸಿನಿಮಾದಲ್ಲಿ ಒಂದಷ್ಟು ಪಾರ್ಟಲ್ಲಿ ಮಾತ್ರ ಅದನ್ನ ತೆಗೆದುಕೊಂಡಿದ್ದಾರಾ ಗೊತ್ತಿಲ್ಲ. ಕಂಪ್ಲೀಟ್ ಆಗಿ ನಾವು ಟೀಸರ್ನ ನೋಡಿದ ಮೇಲೆ ಎಲ್ಲ ಮಾಹಿತಿ ಕೂಡ ಹೊರ ಬೀಳ್ಬೇಕಿದೆ. ಬಟ್ ಸದ್ಯಕ್ಕೆ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ಬಂದರೂ ಕೂಡ ಸಾಕಷ್ಟು ಪ್ರಶಂಸೆ, ಆ ನಿರೀಕ್ಷೆಗೂ ಮೀರಿದ ಒಂದು ಟೀಸರ್, ಮತ್ತೆ ಏನು ಇಂಟರ್ನ್ಯಾಷನಲ್ ವೈಬ್ಸ್ ಮೂಡ್ ಬರ್ತಾ ಇದೆ, ಅಪೀಲ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಕೂಡ ಒಂದಷ್ಟು ಕಮೆಂಟ್ಸ್ ಪಾಸ್ ಆಗ್ತಾ ಇದೆ. ಹುಚ್ಚ ಸುದೀಪ್, ಸ್ಯಾಂಡಲ್ವುಡ್ ಬಾದ್ಶಾ ಕೂಡ ಏನೇ ಒಂದು ಎಕ್ಸ್ ಖಾತೆಯಲ್ಲಿ ಯಶ್ ಬರ್ಡೇ ಪ್ರಯುಕ್ತ ಶುಭಾಶಯವನ್ನ ಕೋರಿರ್ತಾರೆ, ಟ್ವೀಟ್ ಮಾಡಿರ್ತಾರೆ. ಅದರ ಜೊತೆಗೆ ಟಾಕ್ಸಿಕ್ ಟೀಸರ್ಗೂ ಕೂಡ ಪ್ರಶಂಸೆಯನ್ನ ವ್ಯಕ್ತಪಡಿಸಿ ಮಾತನಾಡಿದ್ದಾರೆ. ಕೂಡ ಸಾಕಷ್ಟು ಜನರು ಟ್ವೀಟ್ ಮಾಡಿದ್ದಾರೆ, ಮಾತನಾಡಿದ್ದಾರೆ. ಯಶ್ ಅವರ ಬೆಳವಣಿಗೆ ಆಗಿರ್ಬೋದು, ಅವರ ಒಂದು ಈ ನಿರೀಕ್ಷೆಗೂ ಮೀರಿದಂಥ ಹೆಚ್ಚಿದಂಥ ಭರವಸೆಯನ್ನ ಹುಸಿ ಮಾಡಲಿಲ್ಲ ಯಶ್ ಅವರು. ಬಟ್ ಅದು ಕೆಲವೊಂದ್ಸಲ ಏನಾಗುತ್ತೆ ಅಂತ ಅಂದ್ರೆ ಈ ಹಾಲಿವುಡ್ ಸಿನಿಮಾದಲ್ಲೆಲ್ಲ ನಾವು ನೋಡ್ತಾ ಹೋಗ್ತೀವಿ, ಏನು ಟೀಸರ್ನ ರಿಲೀಸ್ ಮಾಡ್ತಾ ಹೋಗ್ತಾರೆ, ಆ ಟೀಸರ್ ಅಂಶ ಆ ಸಿನಿಮಾದಲ್ಲಿ ನೋಡ್ಲಿಕ್ಕೆ ನಮಗೆ ಸಿಗೋದಿಲ್ಲ. ಈ ಬರ್ಡೇ ಪ್ರಯುಕ್ತ ಆಗಿರ್ಬೋದು, ಅಥವಾ ಕ್ಯೂರಿಯಾಸಿಟಿಯನ್ನ ಹುಟ್ಟಿಸುವಂಥದ್ದಾಗಿರ್ಬೋದು, ಈ ರೀತಿಯಾಗಿ ಕೆಲವೊಂದಷ್ಟು ಟೀಸರ್ಗೆ ಅಂತಾನೆ ಒಂದಷ್ಟು ಶೂಟ್ನ ಮಾಡಿಬಿಟ್ಟು ಆ ಟೀಸರ್ನಲ್ಲಿ ಮಾತ್ರ ಅದನ್ನ ನಾವು ನೋಡ್ಬೋದು. ಆ ಸಿನಿಮಾದಲ್ಲಿ ಕಂಪ್ಲೀಟ್ ಆದಂತಹ ನಾವೇನು ನೋಡಿರ್ತೀವಿ ಟೀಸರ್ನಲ್ಲಿ ಆ ರೋಲ್ ಇಲ್ದೇನೂ ಇರ್ಬೋದು. ಸೊ ಹಾಗೂ ಕೂಡ ಏನಾದರೂ ಮಾಡಿದಾರಾ ಅನ್ನುವಂಥ ಡೌಟ್ ಕೂಡ ಹುಟ್ಟತ್ತೆ. ಗೊತ್ತಿಲ್ಲ ಏನಂತ ಹೇಳ್ಬಿಟ್ಟು. ಬಟ್ ಗೂಸ್ ಬಂಪ್ಸ್ ಅಂತೂ ಬರೋದಂತೂ ಪಕ್ಕ. ಕೆಲವರಂತೂ ಟೀಸರ್ ನೋಡಿ ಏನಿದು ಹಿಂಗಿದೆ, ಯಾಕೆ ಹೀಗೆ ಮಾಡಿದ್ದಾರೆ ಅಂತ ಕೂಡ ಪ್ರಶ್ನೆ ಹಾಕಿದ್ದಾರೆ. ಬಟ್ ಏನಪ್ಪಾ ಅಂತ ಹೇಳಿದ್ರೆ ಆ ಟೀಸರ್ನ ಒಂದು ಸಲ ಅಂತೂ ಯಾರು ನೋಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ.
ಮತ್ತೊಂದ್ಸಲ ಮಗದೊಂದ್ಸಲ ನೋಡ್ಬೇಕು ಯಾಕೆ ಈ ತರ ಇದೆ, ಆ ನೆಗೆಟಿವ್ ವೈಬ್ಸ್ ಬರೋದಾಗಿರ್ಬೋದು, ಆ ಟಾಕ್ಸಿಕ್ ಅಂಶವನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡೋದಾಗಿರ್ಬೋದು, ಆ ಸ್ಫೋಟಕವನ್ನ ಬ್ಲಾಸ್ಟ್ ಮಾಡೋದಕ್ಕೆ ಆ ಪರ್ಟಿಕ್ಯುಲರ್ಲಿ ಹೆಂದಿದಾರಲ್ಲ, ಆ ಚಿಕ್ಕ ಟೀಸರ್ ಅಲ್ಲೇ ಕತೆ ಹೆಂದಿದಾರ, ವಾವ್, ಅದೇ ವಾವ್ ಅನ್ನೋ ಆಗಿದೆ. ನಿಜವಾಗ್ಲೂ ಗೀತು ಮೋಹನ್ ದಾಸ್ ಅವರ ಡೈರೆಕ್ಷನ್ ಬಗ್ಗೆ ಎರಡು ಮಾತಿಲ್ಲ. ಸೊ ನಿರೀಕ್ಷೆ ಹೆಚ್ಚಿಸ್ತಾ ಇದೆ ಈ ಟೀಸರ್ ಮುಖಾಂತರ. ಟಾಕ್ಸಿಕ್ ಇನ್ನಷ್ಟು ಜಾಸ್ತಿ ಅಂತಾನೆ ಹೇಳ್ಬೋದು. ಮತ್ತೆ ಏನು ಆ ಸ್ಪಾಟ್ ಇರುತ್ತೆ, ಈ ಹಿಂದೆ ರಿಲೀಸ್ ಆದಂತಹ ಟೀಸರ್ ಅಲ್ಲೂ ಕೂಡ ಆ ವಿಷಕಾರಿ ಅಂಶ, ಮನುಷ್ಯನಲ್ಲಿರುವಂತಹ ವಿಷಕಾರಿ ಗುಣ ಏನಿರುತ್ತೆ ಅದನ್ನ ಹೊರ ಹಾಕಿತ್ತು. ಸೊ ಇಲ್ಲೂ ಕೂಡ ಅದನ್ನೇ ಮೇನ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಆ ಟೀಸರ್ ನ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ ಏನು ಅಂತ್ಯ ಸಂಸ್ಕಾರ ನಡೀತಾ ಇರತ್ತೆ, ಅಲ್ಲಿ ಅವರ ಎಂಟ್ರಿ ಆಗಿರ್ಬೋದು, ವಾ, ಆ ಕಾರಿಂದ ಕೆಳಗಡೆ ಇಳಿದು ಬಂದಂತಹ ದೃಶ್ಯಗಳು, ಅವರ ಸ್ಟೈಲು, ಅವರ ನೋಡೋದು, ಅವರ ಲುಕ್ ಆಗಿರ್ಬೋದು, ವಾವ್ ಅನ್ಸೋ ತರನೇ ಇದೆ. ಅಲ್ಲಿ ಒಂದು ಸಂದರ್ಭ ನಮಗೆ ಎಕ್ಸ್ಪ್ಲೈನ್ ಗೊತ್ತಾಗತ್ತೆ ಪಕ್ಕ. ಏನಂತ ಹೇಳಿದ್ರೆ, ಆತ ಇಲ್ಲಿಗೆ ಬರೋಲ್ಲ ಅಲ್ವಾ, ನಾವು ಅಟ್ಲೀಸ್ಟ್ ಇವನ ಅಂತ್ಯ ಸಂಸ್ಕಾರವನ್ನ ಯಾವುದೇ ತೊಂದರೆ ಇಲ್ಲದೆ ಇರೋ ಹಾಗೆ ಮಾಡ್ಬೋದಲ್ವಾ ಅಂತ ಹೇಳ್ಬಿಟ್ಟು ಹೇಳುವಂಥ ಒಂದೆರಡು ಲೈನ್ಸ್. ಅದೇ ಸಂದರ್ಭದಲ್ಲಿ ಆತ ಏನು ಅಸಿಸ್ಟೆಂಟ್ ಅಂತಾನೆ ಹೇಳ್ಬೋದೇನೋ, ಕಾರಿಂದ ಕೆಳಗಡೆ ಇಳಿದು ಬಂದ್ಬಿಟ್ಟು ಒಂದು ಸ್ಮೈಲ್, ವಿಲನ್ ಸ್ಮೈಲ್ ಮಾಡ್ತಾರಲ್ಲ ಹಾಗೆ, ಅಂದ್ರೆ ನಾವು ಬಂದೇ ಬರ್ತೀವಿ, ಇಲ್ಲೂ ಕೂಡ ತೊಂದರೆ ಕೊಟ್ಟೇ ಕೊಡ್ತೀವಿ ಅನ್ನೋ ತರ. ಮತ್ತೆ ಕಾರಿಂದೆ ಹೋಗಿ ಆ ಸ್ಫೋಟಕ ಬಾಂಬ್ನ ಬ್ಲಾಸ್ಟ್ ಮಾಡೋದಕ್ಕೆ ಆತ ಮಾಡ್ತಕ್ಕಂತಹ ಸಿದ್ಧತೆ, ಇಲ್ಲಿ ಒಂದ್ ಕಡೆ ಅಂತ್ಯ ಸಂಸ್ಕಾರ. ಎಲ್ರೂ ಕೂಡ ಅವ್ರಿಗೆ ಒಂದು ನಂಬಿಕೆ ಇರುತ್ತೆ, ಇಷ್ಟೊಂದು ಸೆಕ್ಯೂರಿಟಿ ಇದೆ, ಇಲ್ಲಿಗೆ ಆತ ಬರೋದಿಲ್ಲ ಅನ್ನುವಂಥ ನಂಬಿಕೆ ಕೂಡ ಇರುತ್ತೆ. ಆ ಅಸಿಸ್ಟೆಂಟ್ ಏನೋ ಕೆಳಗಡೆ ಇಳಿದು ಬಂದು ಒಂದು ಸ್ಮೈಲ್ ಕೊಟ್ಟು ಎಲ್ಲ ಬಾಂಬ್ ಬ್ಲಾಸ್ಟ್ಗೆ ಸಿದ್ಧತೆಯನ್ನ ಮಾಡಿಕೊಂಡು, ಮತ್ತೆ ಅಲ್ಲಿ ಕಾರ್ ಒಳಗಡೆ ನಡೆಯುವಂತಹ ಸನ್ನಿವೇಶ, ಅದಕ್ಕೂ ಮತ್ತೆ ಇಲ್ಲಿಗೂ ಕೂಡ ಲಿಂಕ್ ಮಾಡಿ ಆ ಬಾಂಬ್ ಬ್ಲಾಸ್ಟ್ ಮಾಡ್ತಾರಲ್ಲ, ಆ ಒಂದು ಸಿಚುಯೇಷನ್ನೇನೆ ವಾವ್ ಅನ್ಸೋ ತರ ಇದೆ. ಮತ್ತೆ ಎರಡು ಲಿಂಕ್ ಮಾಡಿ ಕತೆ ಹೆಣೆದ್ಬಿಟ್ಟು ಅದನ್ನ ಅಷ್ಟನ್ನ ಮಾತ್ರ ಟೀಸರ್ ಅಲ್ಲಿ ತೋರಿಸಿದಾರಲ್ವಾ, ಅದು ಇನ್ನಷ್ಟು ಕ್ಯೂರಿಯಾಸಿಟಿಯನ್ನ ಹುಟ್ಟಿಸುತ್ತೆ. ಯಾಕೆ, ಯಾರು, ಟಾಕ್ಸಿಕ್ ಅಂಶ, ಮನುಷ್ಯನಲ್ಲಿರುವಂತಹ ವಿಷಕಾರಿ ಅಂಶ, ಯಾಕಿಷ್ಟು ಕ್ರೂರತನ. ಅಟ್ಲೀಸ್ಟ್ ಅಲ್ಲಿ ಅಂತ್ಯ ಸಂಸ್ಕಾರ ನಡೀತಾ ಇದೆ, ಅವನಿಗೆ ಅಂತ್ಯ ಸಂಸ್ಕಾರ ಮಾಡೋದಕ್ಕಾದ್ರೂ ಬಿಟ್ಕೊಡ್ತಾನ ಇವನು, ಇಲ್ಲಿಗೆ ಬರೋದಿಲ್ಲ ಅಲ್ವಾ, ಇಷ್ಟೊಂದು ಸೆಕ್ಯೂರಿಟಿ ಇದೆ, ಇಷ್ಟೊಂದು ಸೆಕ್ಯೂರಿಟಿ ಮಧ್ಯೆ ಆತ ಎಂಟ್ರಿ ಆಗೋದಕ್ಕೆ ನೋ ಚಾನ್ಸ್ ಅಂತ ಅಂದಾಗ, ನಾನು ಬಂದೇ ಬರ್ತೀನಿ, ನಾನು ಇಲ್ಲೂ ಬಂದು ತೊಂದರೆ ಕೊಟ್ಟೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಯಶ್ ಅವರ ಎಂಟ್ರಿ, ಮೈ ಗಾಡ್, ಅದು ಔಟ್ಸ್ಟ್ಯಾಂಡಿಂಗ್, ಮೈಂಡ್ ಬ್ಲೋಯಿಂಗ್ ಆಗಿದೆ. ಸೊ ಕಾದು ನೋಡಬೇಕು ಯಾವ ರೀತಿಯಾದಂತಹ ದಾಖಲೆಯನ್ನ ಮಾಡುತ್ತೆ, ಯಾವೆಲ್ಲ ದಾಖಲೆಗಳನ್ನ ಪೀಸ್ ಮಾಡುತ್ತೆ. ಯಶ್ ಹೆಮ್ಮೆಯ ಕನ್ನಡಿಗ, ಇಷ್ಟು ವಿಶ್ವದಾದ್ಯಂತ ಹಿಂತಿರುಗಿ ನೋಡುವಂತೆ ಮಾಡಿರುವಂತಹ ಸಿನಿಮಾ. KGF ಒಂದು ದಾಖಲೆ ಆದ್ರೆ ಟಾಕ್ಸಿಕ್ ಮತ್ಯಾವ ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡುತ್ತೆ. ಹಿಸ್ಟ್ರಿ ಕ್ರಿಯೇಟ್ ಮಾಡೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಅನ್ಸುತ್ತೆ, ಬಿಕಾಸ್ ಟೀಸರ್ ಅನ್ನ ನೋಡಿ. ಬಟ್ ಇನ್ನೂ ಕೆಲವು ಫ್ಯಾಮಿಲಿ ಪರ್ಸನ್ಸ್ಗೆ ಈ ಟೀಸರ್ ಇಷ್ಟ ಆಗದೇನೂ ಇರಬಹುದು, ಬಿಕಾಸ್ ಈ ಹಿಂದೆ ತೋರಿಸಿದಂತಹ ಟೀಸರ್ ಅಲ್ಲೂ ಕೂಡ ಫ್ಯಾಮಿಲಿಯವರು ಕೂತು ನೋಡೋ ತರ ಸನ್ನಿವೇಶಗಳು ಇಲ್ವೇನೋ ಅಂತ ಅನ್ಸುತ್ತೆ. ಬಟ್ ಹೇಳಕ್ಕಾಗಲ್ಲ, ನಾನು ಹಿಂದೆ ಹೇಳ್ದಾಗೆ ಈ ಬಾಲಿವುಡ್ ಸಿನಿಮಾಗಳಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಟೀಸರ್ ಅಲ್ಲಿರೋ ಅಂಶಗಳು ಸಿನಿಮಾದಲ್ಲಿ ಇರೋದಿಲ್ಲ. ಒಂದು ಬರ್ಡೇಗಾಗಿರ್ಬೋದು ಅಥವಾ ಏನೋ ಒಂದು ಅವ್ರನ್ನ ಆ ಪಾತ್ರವನ್ನ, ಇವಾಗ ಏನು ಟೀಸರ್ ಅಲ್ಲಿ ರಾಯ ಅನ್ನುವಂತಹ ಪಾತ್ರವನ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ಅಟ್ಲೀಸ್ಟ್ ಆ ಪಾತ್ರವನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡೋಕ್ ಆಗಿರ್ಬೋದು, ಟೀಸರ್ಗೆ ಅಂತಾನೆ ಶೂಟ್ನ ಮಾಡಿರ್ತಾರೆ. ಸೊ ಹಾಗೂ ಕೂಡ ಇರ್ಬೋದು, ನಾವ್ ಏನನ್ನು ಕೂಡ ಪ್ರಿಡಿಕ್ಟ್ ಮಾಡೋಕ್ ಆಗುದಿಲ್ಲ, ಓನ್ಲಿ ಟೀಸರ್ ಇಂದ ನೋಡ್ಬಿಟ್ಟು. ಬಟ್ ನಾವ್ ಏನ್ ನಿರೀಕ್ಷೆ ಮಾಡಿದ್ವಿ, ಆ ನಿರೀಕ್ಷೆಗೂ ಮೀರಿ ಆ ಹೋಪ್ಸ್ ನ ಯಶ್ ಅವರು ಹುಸಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ನಂಬಿಕೆ ಉಂಟು. ಈ ಒಂದು ರಾಯ ಅನ್ನೋ ಪಾತ್ರವನ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ಅದರಲ್ಲಿ ನಮಗೆ ಗೊತ್ತಾಗುತ್ತೆ. ಬಟ್ ಯಾಕೆ ಆ ರೀತಿಯಾದಂತಹ ಪಾತ್ರ, ಅಲ್ಲಿ ರಾಮಾಯಣದಲ್ಲಿ ರಾವಣನ ಪಾತ್ರ, ಇಲ್ಲಿ ಟಾಕ್ಸಿಕ್ ಅಲ್ಲಿ ಮನುಷ್ಯನ ಒಳಗಡೆ ಅಡಗಿರುವಂತಹ ಒಂದಷ್ಟು ಕ್ರೂರತ್ವ, ಪುರುಷತ್ವ, ವಿಷಕಾರಿ ಅಂಶಗಳು ಎಲ್ಲವನ್ನು ಕೂಡ ಬಿಚ್ಚಿಡ್ತಾರ. ಅದನ್ನ ನೋಡಿ ಹುಚ್ಚೆದ್ದು ಕುಣಿತಾರ ಜನ, ಅಕ್ಸೆಪ್ಟ್ ಮಾಡ್ಕೊಳ್ತಾರ ಇಲ್ಲವಾ ಏನು ಅನ್ನೋದೇ ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದೆ. ಏನು ಕೆಲವೇ ತಿಂಗಳು ಮಾತ್ರ ಬಾಕಿ ಇದೆ. ಮಾರ್ಚ್ನಲ್ಲಿ ನಮ್ಮ ಕನ್ನಡದ ಹೆಮ್ಮೆಯ ಪುತ್ರ ಮತ್ತೊಂದು ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡೋದಂತೂ ಕಟ್ಟಿಟ್ಟ ಬುತ್ತಿ ಅಂತಾನೆ
ಹೇಳ್ಬೋದು. ಸೊ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ, ಕಿಚ್ಚ ಸುದೀಪ್ ಅವರು ಟ್ವೀಟ್ ಮಾಡಿದ ಬೆನ್ನಲ್ಲೇ ಇದೀಗ ಮತ್ತೊಂದು ಹೊಸ ಅಪ್ಡೇಟ್ ಸಿಗ್ತಾ ಇದೆ. ಬಿಗ್ ಬಾಸ್ ಸೀಸನ್ 12 ಇನ್ನೇನು ಕೆಲವೇ ದಿನಗಳು ಮಾತ್ರ, ಜನವರಿ 17, 18ಕ್ಕೆ ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ. 8 ಕಂಟೆಸ್ಟೆಂಟ್ಸ್ ಸದ್ಯಕ್ಕೆ ಮನೆಯಲ್ಲಿದ್ದಾರೆ. ಮಿಡ್ ನೈಟ್ ಎಲಿಮಿನೇಷನ್ ಆಗುತ್ತೆ. ಅದಾದ ನಂತರ ಈ ವೀಕೆಂಡ್ ಅಲ್ಲಿ ಒಬ್ಬರ ಎಲಿಮಿನೇಷನ್ ಆಗುತ್ತೆ. ಫೈನಲಿ 6 ಕಂಟೆಸ್ಟೆಂಟ್ಸ್ಗಳು ಉಳಿದುಕೊಳ್ತಾರೆ. ಜನವರಿ 17ಗೆ ಆ 6 ಕಂಟೆಸ್ಟೆಂಟ್ಸ್ಗಳು ಕೂಡ ಇರ್ತಾರೆ. ಅದಾದ ನಂತರ ಜನವರಿ 18th ಅವತ್ತು ಒಬ್ರು ಎಲಿಮಿನೇಟ್ ಆಗ್ತಾರೆ. 18ಗೆ ಫೈನಲಿ ಫಿನಾಲೆಗೆ 5 ಜನ ಮಾತ್ರ ಉಳಿದುಕೊಳ್ಳುವಂಥದ್ದು. ಸೊ ಅದರಲ್ಲಿ ಯಾರು ಗೆಲ್ತಾರೆ, 15 ವಾರ ಕಂಪ್ಲೀಟ್ ಮಾಡಿರುವಂತಹ ಎಲ್ರಿಗೂ ಕೂಡ ಆ ಬಿಗ್ ಬಾಸ್ ಮನೆಯ ಗೆಲುವು, ಆ ಕಪ್ ಜೊತೆಗೆ 50 ಲಕ್ಷ ಇದರ ಮೇಲೆ ಕಣ್ಣಿದೆ. ಎಲ್ಲರೂ ಕೂಡ ಹೋರಾಟವನ್ನ ಮಾಡ್ತಾ ಇದ್ದಾರೆ, ಮನೆಯೊಳಗಡೆ ತಮ್ಮ ತಮ್ಮ ಆಟವನ್ನ ಆಡ್ತಾ ಇದ್ದಾರೆ. ಏನು ಹೊಸ ಅಪ್ಡೇಟ್ ಅಂತ ಹೇಳಿದ್ರೆ, ಯಶ್ ಅವರು ಈ ಗ್ರ್ಯಾಂಡ್ ಫಿನಾಲೆಯಲ್ಲಿ ಬರ್ತಾರೆ. ಗ್ರ್ಯಾಂಡ್ ಫಿನಾಲೆಗೆ ಬಂದು ಅವರೇ ಕಪ್ಪನ್ನ ಕೊಡ್ತಾರೆ ಅನ್ನುವಂತಹ ಒಂದಷ್ಟು ಮಾಹಿತಿ ಕೂಡ ಮೂಲಗಳಿಂದ ಬಂದಿರುವಂಥದ್ದು. ಸೊ ಕಾದು ನೋಡಬೇಕು ಅವರ ಎಂಟ್ರಿ ಹೇಗಿರುತ್ತೆ. ಸಾಕಷ್ಟು ದಿನಗಳ ನಂತರ ಯಶ್ನ ಕಣ್ತುಂಬಿಕೊಳ್ಳುವಂತಹ ಭಾಗ್ಯ ಒಂದು ದೊಡ್ಡ ವೇದಿಕೆಯಲ್ಲಿ. ಸೊ ಸಿನಿಮಾ ಮಾರ್ಚ್ಗೆ ರಿಲೀಸ್ ಇದೆ. ಸೊ ಜನವರಿಯಲ್ಲಿ ಯಶ್ ಅವರು ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ 18th ಬರ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಸೊ ಕಾದು ನೋಡಬೇಕು. ಟಾಕ್ಸಿಕ್ ಯಾವ ರೀತಿ ಸದ್ದು ಸುದ್ದಿ ಮಾಡುತ್ತೆ, ಯಾವೆಲ್ಲ ದಾಖಲೆಗಳನ್ನ ಉಡೀಸ್ ಮಾಡುತ್ತೆ, ಬಾಕ್ಸ್ ಆಫೀಸ್ ಕಲೆಕ್ಷನ್ ಎಷ್ಟಾಗುತ್ತೆ, ಯಶ್ ಅವರ ಮತ್ತೊಂದು ಹಿಸ್ಟ್ರಿಗೆ ಇನ್ನೇನು ಕೆಲವೇ ತಿಂಗಳು ಮಾತ್ರ ಬಾಕಿ ಇದೆ. ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀನಿ ಮತ್ತೊಂದು ಒಳ್ಳೆಯ ಕಂಟೆಂಟ್ ನೊಂದಿಗೆ ಅಂತ ಹೇಳ್ತಾ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ. ಜೊತೆಗೆ ಕೃಷಿ ಟಿಪ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ಕೃಷಿ ಚಾನಲ್. ಜೊತೆಗೆ ಹೆಲ್ತ್ ಟಿಪ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ಹೆಲ್ತ್ ಚಾನಲ್. ಮತ್ತಷ್ಟು ನಿಮ್ಮನ್ನ ರಂಜಿಸೋದಕ್ಕಾಗಿ ಅಶ್ವಗಾನ ಕೂಡ ಬರ್ತಾ ಇದೆ. ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.